ಕೆರೆಯಲ್ಲಿದ್ದರೆ ಚಂದ, ತೆನೆ ಹೊಲದಲ್ಲಿದ್ದರೆ ಚಂದ. ಈ ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿದ್ದರೆ ಮಾತ್ರ ಚಂದ ಅಂತ ಹೇಳಿದೆ. ಈ ಜಿಲ್ಲೆ ಹಿಂದೆ ಹಲವಾರು ರಾಜ್ಯದ ಮಂತ್ರಿಗಳಿಂದ ಆಳಿದೆ. ಗಂಗಾ, ಕದಂಬ, ಚೋಳರು, ಪಲ್ಲರು, ಚಾಲುಕ್ಯರು ಎಲ್ಲ ಕೂಡ ಆಳಿದ್ದಾರೆ. ಆದರೆ ಈ ಜಿಲ್ಲೆಯ ರೈತರಿದಾರಲ್ಲ, ಕೋಲಾರ, ಚಿಕ್ಕಬಳ್ಳಾಪುರದ ರೈತರು ನಿಮ್ಮನ್ನ ಯಾವತ್ತೂ ಕೂಡ ಇಡೀ ರಾಜ್ಯದ ಜನತೆ ನೆನೆಸ್ಕೊಳ್ಬೇಕು. ನಿಮ್ಮ ಭೂಮಿಯಲ್ಲಿ ನೀರಿನ ಮಟ್ಟ ಈಗೇನೋ KC ವ್ಯಾಲಿ, ಬೇರೆ ಬೇರೆ 2-3 ವ್ಯಾಲಿ ಮಾಡಿ ನೀರಿನ ಅಂತರ್ಜಲವನ್ನು ಹೆಚ್ಚಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ. ಆದರೆ ಕಷ್ಟ ಕಾಲದಲ್ಲಿ 2000 ಅಡಿವರೆಗೂ ಕೂಡ ಭೂಮಿಯಲ್ಲಿ ನೀರು ಇಲ್ಲದೆ ಹೋದಾಗ ಇಡೀ ನಮ್ಮ ಬೆಂಗಳೂರು ನಗರಕ್ಕೆ ಹಾಲು, ರೇಷ್ಮೆ, ತರಕಾರಿ, ಹಣ್ಣು, ಹೂವು ಇದನ್ನೆಲ್ಲ ಕೊಟ್ಟು ಬೆಳೆದು ಅನೇಕ ರೈತರು ಇಡೀ ರಾಜ್ಯದಲ್ಲಿ ಸಾವಿರಾರು ರೈತರು ಸತ್ರು ಕೂಡ ನಿಮ್ಮ ಕೋಲಾರ ಜನತೆಯ ರೈತರಿದಾರಲ್ಲ, ಸ್ವಾಭಿಮಾನಿಗಳು ಒಬ್ರು ಕೂಡ ಆತ್ಮಹತ್ಯೆಯನ್ನ ಮಾಡಿಕೊಳ್ಳಿಲ್ಲ. ಅದಕ್ಕೆ ನಿಮ್ಮೆಲ್ಲರೂ ಕೂಡ ನನ್ನ ಸಾಕ್ಷಾಂಗ ನಮಸ್ಕಾರಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಅಷ್ಟು ಧೈರ್ಯದಿಂದ ನಿಮ್ಮ ಬದುಕನ್ನು ತಾವು ತೋರಿಸ್ತಾ ಇದ್ದೀರಿ. ನಿಮ್ಗೆ ನಾನು ಹಿಂದೆ ಅನೇಕ ಸಂದರ್ಭದಲ್ಲಿ ಮಾತಾಡಿದ್ದೇನೆ. ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ, ವ್ಯಾಸ್ಕ್ಯುಲರ್ ಶಸ್ತ್ರಚಿಕಿತ್ಸೆ, ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಾರ್ಹ RL ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್, STUMC ಕ್ಯಾಂಪಸ್, ಟಮಕ, ಕೋಲಾರ. 180030090309. ದೇವರು ವರನೂ ಕೊಡುದಿಲ್ಲ, ಶಾಪನೂ ಕೊಡುದಿಲ್ಲ, ಅವಕಾಶ ಮಾತ್ರ ಕೊಡ್ತಾನೆ ಅಂತೇಳಿ ಕೊಟ್ಟಂತ ಅವಕಾಶದಲ್ಲಿ ನಿಮ್ಮ ಬದುಕನ್ನ ರೇಷ್ಮೆಯಲ್ಲಿರ್ಬೋದು, ಹಾಲಲ್ಲಿರ್ಬೋದು, ತರಕಾರಿಯಲ್ಲಿರ್ಬೋದು ರೈತರು ಬದುಕಿ ಇವತ್ತು ಅನೇಕ ಇಂಡಸ್ಟ್ರಿಯಲ್ಗಳು ಬಂದಿರ್ಬೋದು. ಆದರೆ ನಿಮ್ಮ ಬದುಕು ಇದೆಯಲ್ಲ, ಇದು ಬಹಳ ಪ್ರಮುಖವಾದಂಥದ್ದು. ಇದಕ್ಕೆ ನಿಮಗೆ ಒಂದು ಇತಿಹಾಸವನ್ನ ಇದೆ. ನಮ್ಮ ನಂಜೇಗೌಡರು ನಿಮ್ಗೆಲ್ಲ ಮಾತು ಕೊಟ್ಟಿದ್ದಾರೆ. ಸಾಧನೆಯ ಸಂಭ್ರಮ ಅಂತ ಹೇಳಿ ಈ ಕಾರ್ಯಕ್ರಮವನ್ನ ರೂಪಿಸಿದ್ದಾರೆ. ಮಾತು ಕೊಡೋದು ಮುಖ್ಯ ಅಲ್ಲ, ಆ ಮಾತನ್ನ ಉಳಿಸ್ಕೊಳ್ಳೋದು ಬಹಳ ಮುಖ್ಯ. ಉಡಿಪೆಟ್ಟು ಬಿಡದೆ ನನಗೆ ಯಾವುದೋ ಶಿಲೆ ಕೊಟ್ರು. ಅವರು ತಿರುಪತಿ ತಿಮ್ಮಪ್ಪ ವೆಂಕಟೇಶ್ವರನ ಶಿಲೆ ಕೊಟ್ರು, ಬೇರೆಯವ್ರಿಗೂ ಎಲ್ಲ ಕೂಡ ಶಿಲೆಗಳನ್ನ ಕೊಟ್ರು. ಉಳಿಪೆಟ್ಟು ಬಿಡದೆ ಯಾವ ಶಿಲೆ ಕೂಡ, ಕಲ್ಲು ಕೂಡ ಶಿಲೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಜೀವನದಲ್ಲಿ ಹೋರಾಟ ಇಲ್ಲದೆ ಯಾವ ಪ್ರಗತಿ ಕೂಡ ಸಾಧ್ಯ ಇಲ್ಲ. ದೇವರು ನಮಗೆ ಕೊಟ್ಟಿರೋದು 2 ಆಯ್ಕೆ, ಒಂದು ಕೊಟ್ಟೋಗೋದು, ಒಂದು ಬಿಟ್ಟು ಹೋಗೋದು. ಹಂಗೆ ಅವರ ಬದುಕಿನಲ್ಲಿ ಈ ಮಾಲೂರು ಕ್ಷೇತ್ರದಲ್ಲಿ ಇವತ್ತೇನು ಈ ಕಾರ್ಯಕ್ರಮವನ್ನು ಇಟ್ಟು ವಿದ್ಯುತ್ ಶಕ್ತಿ, ಕೆರೆ ನೀರು ತುಂಬಿಸುವಂಥದ್ದು ಮತ್ತು ನೂರಾರು ಕಲ್ಲುಗಳು ಏನು ಇಲ್ಲಿ ನಿಲ್ಲಿಸಿದ್ದೀವಿ, ಇದು ಸಾಕ್ಷಿ ಗುಡ್ಡೆಗಳಾಗಿ ಉಳ್ಕೊಳ್ತವೆ. ಕೆಲವರು ಟೀಕೆಗಳು ಮಾಡ್ತಾರೆ, ವಿರೋಧ ಪಾರ್ಟಿಯವರು ಟೀಕೆಗಳು ಮಾಡಲಿ, ಅವ್ರು ಟೀಕೆ ಮಾಡೋದು ನಮ್ಗೆ ಬಹಳ ಮುಖ್ಯ. ನಮ್ಮಲ್ಲೇನೋ ತಪ್ಪು ಕಂಡಿಡಿದ್ರು ಚಿಂತೆ ಇಲ್ಲ, ತಿದ್ಕೊಳ್ಳಿಕ್ಕೆ ನಾವು ಸಿದ್ಧವಾಗಿದ್ದೇವೆ. ಆದರೆ ವಿರೋಧ ಪಕ್ಷವರು ಕಳೆದ 3 ವರ್ಷದಿಂದ ಮಾಡಿದ ಟೀಕೆಗಳೆಲ್ಲ ಸತ್ತೋಗಿದೆ. ನಮ್ಮ ಕೆಲಸಗಳು ಉಳ್ಕೊಂಡು ಇವತ್ತು ಈ ಕಲ್ಲುಗಳು ಸಾಕ್ಷಿಯಾಗಿ ಇವತ್ತು ಉಳ್ಕೊಂಡಿದೆ. ವ್ಯಕ್ತಿ ಮನೆಯಲ್ಲಿ ಜನಿಸ್ತಾನೆ, ಹುಟ್ಟು ನಾವೆಲ್ಲ ಮನೆಯಲ್ಲಿ ಜನಿಸ್ತೇವೆ, ಆದರೆ ವ್ಯಕ್ತಿತ್ವ ಮಾತ್ರ ಬಹಳ ಪ್ರಮುಖವಾದ್ದು. ಸೊ ಹಂಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ, ಇತಿಹಾಸ ಮರ್ತವನು ಇತಿಹಾಸವನ್ನು ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ. ಹಂಗೆ ಈ ಕಾರ್ಯಕ್ರಮ ನಂಜೇಗೌಡರು ಮತ್ತು ನಿಮ್ಮೆಲ್ಲರ ಕಾರ್ಯಕ್ರಮ, ಇದು ನಾನು ನಂಜೇಗೌಡರು ಒಬ್ಬರಿಗೆ ನಾನು ಅಭಿನಂದಿಸುವುದಿಲ್ಲ. ಈ ಮಾಲೂರು ತಾಲೂಕಿನ ಪ್ರತಿಯೊಬ್ಬರು ಕೂಡ ನಮ್ಮ ಮೇಲೆ ಏನು ನಂಬಿಕೆಯನ್ನು ಇಟ್ಕೊಂಡು ಆಶೀರ್ವಾದ ಮಾಡ್ತಾ ಇದ್ದೀರಿ, ಇದು ಬಹಳ ಮುಖ್ಯ. ನೀವೆಲ್ಲ ಕೂಡ
ನೀವು ಅಭಿನಂದನೆಗೆ ಪಾತ್ರರಾಗಿದ್ದೀರಿ. ಸೋಲು ಯಾವಾಗಲೂ ಕೂಡ ಇರ್ತದೆ. ಹಿಂದೆ ಸೋಲುಗಳು ಬೇಕಾದಷ್ಟು ಆಗಿದೆ ನಮ್ಮ ಪಕ್ಷಕ್ಕೆ. ಆದರೆ ನಾವು ಸಾಧನೆಗಳನ್ನು ಕೂಡ ಆ ಸೋಲಿನ ಜೊತೆಯಲ್ಲಿ ಕೂಡ ನಾವು ಸ್ವೀಕಾರವನ್ನು ನಾವು ಮಾಡಿದ್ದೇವೆ. ಇವತ್ತು ತಮಗೆ ನಾನು ಕೇಳ್ಕೊಳ್ಳೋದು ಇಷ್ಟೇ, ಇವತ್ತು ರೈತರ ಕಣ್ಣೀರನ್ನ ಒರೆಸುವಂತ ಸರ್ಕಾರ, ನಾವೆಲ್ಲ ಮಂತ್ರಿಗಳು, ಶಾಸಕರು ನಿಮ್ಮ ಮುಂದೆ ನಾವು ನಿಂತಿದ್ದೇವೆ. ಕೃಷಿ ನಿಮ್ಮೆಲ್ಲರ ಸಂಸ್ಕೃತಿ, ರೈತರೇ ನಮ್ಮ ಆಸ್ತಿ. ನಾನು ಹಿಂದೆ ಎಲೆಕ್ಷನ್ ಟೈಮಲ್ಲಿ ಒಂದು ಮಾತು ಹೇಳಿದೆ. ನಮ್ಮ ಸ್ನೇಹಿತ ವೆಂಕಟೇಶ್ವರರೆಡ್ಡಿ ಮತ್ತು ಕೆಲವು ಸ್ನೇಹಿತರಿಗೆ ನೋವಾಗ್ಬೋದು. ಕಮಲ ಕೆರೆಯಲ್ಲಿದ್ದರೆ ಚಂದ, ತೆನೆ ಹೊಲದಲ್ಲಿದ್ದರೆ ಚಂದ, ಈ ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿದ್ದರೆ ಮಾತ್ರ ಚಂದ ಅಂತ ಹೇಳಿದೆ. ಈ ದಾನ ಧರ್ಮ ಅಧಿಕಾರಕ್ಕೆ ಬಂದದಕ್ಕೆ ಇವತ್ತು ನಾವು 5 ಗ್ಯಾರಂಟಿಗಳನ್ನು ಕೊಟ್ಟು, 5 ಗ್ಯಾರಂಟಿ ಏನು ಮಾಡ್ತು? ನಿಮ್ಮ ಬದುಕನ್ನೇ ಬದಲಾವಣೆ ಮಾಡ್ತು. 1,60,00,000 ಜನರಿಗೆ ಮನೆಯಲ್ಲಿ ಉಚಿತವಾಗಿ ಬೆಳಕನ್ನ ಹಚ್ತಾ ಇದ್ದೇವೆ. 1,26,00,000 ಯಜಮಾನಿಯರಿಗೆ ನೇರವಾಗಿ ಅವರ ಅಕೌಂಟ್ಗೆ ಹಣ ಕಳಿಸ್ಕೊಡ್ತಾ ಇದ್ದೇವೆ. ನಮ್ಮ ರಾಮಲಿಂಗಾರೆಡ್ಡಿ ಅವರ ಮುಖಂಡತ್ವದಲ್ಲಿ ಎಲ್ಲ ನನ್ನ ತಾಯಂದಿರು ಉಚಿತವಾಗಿ ಬೆಂಗಳೂರು, ಧರ್ಮಸ್ಥಳ, ಕುಕ್ಕೆ ಸುಬ್ರಹ್ಮಣ್ಯ, ಮೈಸೂರು, ಚಾಮುಂಡಿ ಎಲ್ಲ ಕೂಡ ಭೇಟಿಯನ್ನು ಕೊಡ್ತಾ ಇದ್ದೀರಿ. ಎಷ್ಟೋ ಜನ ಬೆಂಗಳೂರಿನಿಂದ ಹೊರಗಡೆಯಿಂದ ಬಂದು ನಿಮ್ಮ ಜಿಲ್ಲೆಯಲ್ಲಿರುವಂತಹ ಅನೇಕ ಧಾರ್ಮಿಕ ಕ್ಷೇತ್ರಗಳಿಗೆ ಕೂಡ ಭೇಟಿ ಕೊಡ್ತಾ ಇದ್ದಾರೆ. ನಾನು ಗಣೇಶನ ಏನು ಶಿವಲಿಂಗ ಕ್ಷೇತ್ರ ಕೂಡ ನಿಮ್ಮ ಜಿಲ್ಲೆಯಲ್ಲಿದೆ, ಅದಕ್ಕೆಲ್ಲ ಕೂಡ ಹಿಂದೆ ನಾನು ಕೂಡ ಬಂದಿದ್ದೇನೆ. ಈ ಭಾಗದ ನಾಯಕರಾದಂತಹ ಶಾಸಕರಾದಂತಹ ನಂಜೇಗೌಡರು ನಿಮ್ಮ ಕೊಟ್ಟ ಮಾತನ್ನ ಉಳಿಸ್ಕೊಂಡಿದ್ದಾರೆ. ಮಾತು ಕೊಡೋದು ಮುಖ್ಯ ಅಲ್ಲ, ಆ ಮಾತನ್ನ ಉಳಿಸ್ಕೊಳ್ಳೋದು ಮುಖ್ಯ. ಅದಕ್ಕೆ ಈ ಒಂದು ಅಭಿವೃದ್ಧಿಯ ಕಾರ್ಯಕ್ರಮನೇ ಇವತ್ತು ಉದಾಹರಣೆ. ಕಾಯಕರಿಂದ ನಾಯಕತ್ವ ಸಿಗ್ತದೆ. ಜನಪರವಾಗಿದ್ದರೆ ಮಾತ್ರ ಅಧಿಕಾರ ಸಿಗ್ತದೆ. ಅಧಿಕಾರ ನಶ್ವರ, ಸಾಧನೆಗಳು ಅಜಾಮರ, ಆದರೆ ಮತದಾರರೇ ಈಶ್ವರ ಅಂತ ಹೇಳಿ ನಿಮ್ಮೆಲ್ಲರೂ ಕೂಡ ದೇವರ ಸಮಾನದಲ್ಲಿ ನಾವು ನೋಡ್ತಾ ಇದ್ದೇವೆ. ಸರ್ಕಾರದ 5 ಗ್ಯಾರಂಟಿಗಳು ಇಡೀ ದೇಶಕ್ಕೆ ಒಂದು ಮಾದರಿ. ನಮ್ಮ ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿ ಅವರು ಮತ್ತು ಬಿಜೆಪಿ ಸ್ನೇಹಿತರುಗಳೆಲ್ಲ ನಮ್ಮ ಗ್ಯಾರಂಟಿಗಳನ್ನು ಟೀಕೆ ಮಾಡಿದ್ರು. ಇದು ಸಾಧ್ಯ ಇಲ್ಲ ಅಂತ ಹೇಳಿದ್ರು. ನೀವು ಇದನ್ನ ಉಳಿಸ್ಕೊಳ್ಳಿಕ್ ಸಾಧ್ಯ ಇಲ್ಲ ಅಂತ ಹೇಳಿದ್ರು. 52,000 ಕೋಟಿ ರೂಪಾಯಿ ಇದನ್ನು ನಾವು ಮೀಸಲಾತಿಯನ್ನು ಇಟ್ಟು ಈ ಜನರ ಬದುಕನ್ನ 10 ಕೆಜಿ ಅಕ್ಕಿಯನ್ನು ಕೂಡ ಕೊಟ್ಟು, ಯುವಕರಿಗೆ ಉದ್ಯೋಗದ ಭತ್ಯೆಯನ್ನು ಕೂಡ ಕೊಟ್ಟು, ಈ 5 ಗ್ಯಾರಂಟಿನ ಕೊಡೋ ಜೊತೆಗೆ